10ನೇ ತರಗತಿ ಕನ್ನಡ ಗದ್ಯಭಾಗ 6 ಶಬರಿ LBA ಪ್ರಶ್ನೋತ್ತರಗಳು. ಪ್ರಶ್ನೆ 33 ಶಬರಿಯು ಶ್ರೀರಾಮನ ಗುಣಗಾನವನ್ನು ಮಾಡಿದ ರೀತಿ ತಿಳಿಸಿ. ಉತ್ತರ: ದಶರಥ ರಾಜನ ಮಗನಾಗಿರುವ ಶ್ರೀರಾಮನು ಸಾಧು ಸಜ್ಜನರ ಸ್ನೇಹಿತ, ಧೀರ ಶೂರ ವೀರ ಗಂಭೀರ ಸದ್ಗುಣಗಳ ಸಾರನಂತೆ ಇದ್ದಾನೆ. ಎದುರಿಸುವವರು ಎದುರುವಂತೆ ಬಿಲ್ಲನ್ನು ಹಿಡಿದು ಬರುವ ಶ್ರೀರಾಮನು ಬಹಳ ಸೌಮ್ಯ ಸ್ವಭಾವದವನಾಗಿರುವನು. ನೋಡಲು ಮಗುವಿನಂತೆ ಕಾಣುವ ಶ್ರೀರಾಮನು ರಾಜ್ಯ ಪದವಿಯನ್ನು ತ್ಯಜಿಸಿ ತಪಸ್ವಿತನವನ್ನು ಹಿಡಿದು ತಮ್ಮನಾದ ಲಕ್ಷ್ಮಣನ ಜೊತೆಗೆ ಕಾಡಿಗೆ ಬಂದಿರುವ ಅವನ ಮನಸ್ಸಿಗೆ ಭಯವೇ ಇಲ್ಲ. ಶ್ರೀರಾಮನು ಕೆಟ್ಟ ಕನಸಿನ ರಾತ್ರಿಯನ್ನು ಕಳೆಯುವ ಬೆಳಗಿನ ಜಾವದಂತೆ ಇದ್ದಾನೆ. ಅವನನ್ನು ಗುರುಗಳು ಸಿದ್ಧರು ಮೆಚ್ಚಿರುವರು. ಇಂತಹ ಶುಭಕರ ಮೂರ್ತಿಯಾದ ಶ್ರೀರಾಮನನ್ನು ಎಂದು ನಾನು ಕಾಣುತ್ತೇನೆ ಎಂದು ಶ್ರೀರಾಮನ ಗುಣಗಾನವನ್ನು ಶಬರಿ ಮಾಡುತ್ತಾಳೆ. 34 ಶಬರಿಯು ರಾಮನಿಗೋಸ್ಕರ ತಂದಿರುವ ಹೂವು ಹಣ್ಣು ತಳಿರುಗಳನ್ನು ಉದ್ದೇಶಿಸಿ ಆಡಿದ ಬಗೆಯನ್ನು ಬರೆಯಿರಿ. ಉತ್ತರ: ನಿನ್ನ ಎಳೆತನದ ಕೋಮಲತೆಯನ್ನು ಅವನು ಮುಟ್ಟಲು ನೀಡದೆ ಬರಿಗಾಲಿಗೆ ಒಣಗಿರುವ ನಿನ್ನ ಕೆಂಪಾದ ಚಿಗುರೆ, ದುಂಬಿ ಸಮೂಹದ ಹೊಗಳಿಕೆಗೆ ಆಶ್ರಯವಾದ ಸುವಾಸನೆಯಿಂದ ರಾಮನ ಜೀವನವನ್ನು ಉತ್ತೇಜಿಸದೆ ಬಾಡಿದ ಹೂಗಳೇ, ಅವನ ಜೀವನಾಹಾರಕ್ಕೆ ದೊರೆಯುವ ರುಚಿ ಹದಗೆಟ್ಟು ಉಳಿವಿಗೆ ಆಶ್ರಯದ ಎಳೆ ಕಾಡಿನ ಹಣ್ಣುಗಳೇ, ಬಳಸಲಾಗದೆ ಹೀಗೆ ಮಲಿನವಾಗುತ್ತಿರುವ ಇವುಗಳನ್ನು ಮತ್ತೆ ಮತ್ತೆ ಹೊಸತನದಿಂದ ಸಿದ್ಧಪಡಿಸುವ ಹಠವೇ ಎಂದು ಶಬರಿಯು ರಾಮನಿಗೋಸ್ಕರ ತಂದಿರುವ ಹೂವು ಹಣ್ಣು ತಳಿರುಗಳನ್ನು ಉದ್ದೇಶಿಸಿ ಆಡುವಳು.